ಮಕ್ಕಳನ್ನ ಅಪ್ಪ ಅಮ್ಮ ಸರಿಯಾಗಿ ಬೆಳೆಸಬೇಕು. ಹಂಗಂತೇಳ್ಬಿಟ್ಟು ಅವ್ರನ್ನ ಹೊಡೆದು ಬಡ್ದು ತಿದ್ದಬೇಕಾ? ಖಂಡಿತ ಇಲ್ಲ. ಮತ್ತೆ ಹೆಂಗೆ ಬೆಳೆಸಬೇಕು? ಅವರ ಬಿಹೇವಿಯರ್ ಯಾವ ಥರ ಇರಬೇಕು? ಎಲ್ಲನೂ ಕೂಡ ನಾವು ತಿಳ್ಕೊಬೇಕು ಅಂದರೆ ಈ ಒಂದು ಸಿನಿಮಾನ ನೋಡಬೇಕು. ಅಷ್ಟೇ ಅಲ್ಲ, ಒಬ್ಬ ಸೈಕೋ ಯಾವ ಥರ ತಯಾರಾಗ್ತಾನೆ, ಅದಕ್ಕೆ ಕಾರಣ ಏನು ಅಂತಲೂ ಕೂಡ ನಾವು ತಿಳ್ಕೊಬೋದು. ಬಟ್ ಅದು ಕೂಡ ಸುಳ್ಳಲ್ಲ ಅನ್ನಿಸ್ಬಿಡುತ್ತೆ ಕ್ಲೈಮ್ಯಾಕ್ಸ್ನ ನೋಡಿಬಿಟ್ರೆ. ಬಟ್ಟು ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ, ಅವರ ಆಕ್ಟಿವಿಟೀಸ್ ಏನು, ಅವರ ಇಂಟ್ರೆಸ್ಟ್ ಏನು, ಮತ್ತು ಅವರು ಸರಿಯಾಗಿ ನಾರ್ಮಲ್ ಪಾತಲ್ಲಿ ಹೋಗಬೇಕು ಅಂದರೆ ಪೇರೆಂಟ್ಸ್ ಏನು ಮಾಡಬೇಕು, ಎಲ್ಲನೂ ಕೂಡ ಈ ಒಂದು ಸಿನಿಮಾ ನೋಡಿ ತಿಳ್ಕೊಬೇಕಾಗಿರೋದು ತುಂಬಾ ಇದೆ. ಸರಿ, ಇವೆಲ್ಲ ಬೇಡ, ಡೈರೆಕ್ಟರ್ ಸ್ಟೋರಿ ಹೆಂಗಿದೆ ಇಲ್ಲ ಅದನ್ನು ಮಾತ್ರ ಹೇಳೋ, ಜಾಸ್ತಿ ಪುಂಗಬೇಡ ಅಂತ ನೀವು ಹೇಳ್ಬೋದು. ಬನ್ನಿರಿ ಸಿನಿಮಾ ಬಗ್ಗೆ ಮಾತಾಡೋಣ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟ್ರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಟೀಫನ್ನು ರೀಸೆಂಟಾಗಿ ನೆಟ್ಫ್ಲಿಕ್ಸಲ್ಲಿ ಬಂದಂಥ ಸಿನಿಮಾ ಇದು. ಸಿನಿಮಾ ಮಾತ್ರ ಹೇಳ್ತಿದ್ದೀನಲ್ಲ, ಸ್ಟಾರ್ಟಿಂಗಿಂದ ಅಪ್ ಟು ಎಂಡ್ವರೆಗೂ ಒಂದು ಒಳ್ಳೆ ಕಿಕ್ಕು ಕೊಡುತ್ತೆ ಗುರು. ಇದೊಂದು ತಮಿಳ್ ಮೂವಿ, ಬಟ್ಟು ಆ ಒಂದು ಪ್ರೆಸೆಂಟೇಷನ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಅದರಲ್ಲೂ ಸ್ಕ್ರೀನ್ ಪ್ಲೇ ಸಖತ್ ಇಂಪ್ರೆಸ್ ಮಾಡ್ತು ನನ್ನ ಮಾತ್ರ. ಮತ್ತು ಸ್ಟೋರಿ ಟೆಲ್ಲಿಂಗ್ ವೇನೇ ಆಗಿರ್ಬೋದು, ಆ ಕನ್ಫ್ಯೂಷನ್ಸ್ ಮೂಮೆಂಟ್ಸೇ ಆಗಿರ್ಬೋದು, ಸಖತ್ತಿದೆ. ಒಂಥರ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ ಯಾವ ಥರ ಇರಬೇಕೋ ಆ ಥರ ಇದೆ ಈ ಒಂದು ಸಿನಿಮಾ. ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಸ್ಟೀಫನ್ ಅನ್ನೋ ಒಬ್ಬ ಸೀರಿಯಲ್ ಕಿಲ್ಲರು 9 ಜನ ಹುಡುಗಿರನ್ನ ಸಾಯಿಸ್ತಾನೆ. 10ನೇ ಒಂದು ಕೊಲೆ ಮಾಡೋ ಟೈಮಲ್ಲಿ ಅವನೇ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗ್ತಾನೆ. ಮತ್ತು ಅವರ ಅಪ್ಪ ಅಮ್ಮನೂ ಕೂಡ ಅವನೇ ಸಾಯಿಸಿರ್ತಾನೆ, ಅವನ ಹೆಂಡ್ತಿನೂ ಕೂಡ ಅವನೇ ಸಾಯಿಸಿರ್ತಾನೆ. ಅದನ್ನೆಲ್ಲ ಏನಕ್ಕೆ ಸಾಯಿಸ್ದ, ಅವನ ಬ್ಯಾಕ್ಗ್ರೌಂಡ್ ಸ್ಟೋರಿ ಏನು, ಅವನು ಒಳ್ಳೆಯವನ ಕೆಟ್ಟವನ, ಎಲ್ಲನೂ ಕೂಡ ನಾವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಬಟ್ಟು ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಲ್ಲ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಸಖತ್ ಇಂಪ್ರೆಸ್ ಮಾಡುತ್ತೆ. ಅದರಲ್ಲೂ ಕೂಡ ಥ್ರಿಲ್ಲರ್ಸ್ ಮೂವೀಸ್ನ ಇಷ್ಟಪಡೋರಿಗೆ ಈ ಒಂದು ಸಿನಿಮಾ ಮಾಡಿಸ್ದಂಗಿದೆ. ಮಿಥುನ್ ಬಾಲಾಜಿ ಮತ್ತು ಗೋಮತಿ ಶಂಕರ್ ಇವರಿಬ್ಬರು ಬರೆದು, ಮಿಥುನ್ ಬಾಲಾಜಿ ಅವರು ಡೈರೆಕ್ಷನ್ನ ಮಾಡಿ, ಗೋಮತಿ ಶಂಕರ್ ಅವರು ಸ್ಟೀಫನ್ ಅನ್ನೋ ಒಬ್ಬ ಸೀರಿಯಲ್ ಕಿಲ್ಲರ್ನ ಕ್ಯಾರೆಕ್ಟರ್ನ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ. ಅಷ್ಟೆಲ್ಲ ಅವರ ಒಂದು ಆ್ಯಕ್ಟಿಂಗು ಸಖತ್ ಇಂಪ್ರೆಸಿವ್ ಆಗಿತ್ತು. ಅಷ್ಟೇ ಅಲ್ಲ, ರೈಟಿಂಗಲ್ಲೇ ಆಗಿರ್ಬೋದು, ಸ್ಕ್ರೀನ್ ಪ್ಲೇನಲ್ಲೇ ಆಗಿರ್ಬೋದು, ಸಖತ್ ಇಂಪ್ರೆಸ್ ಮಾಡ್ತು ಗುರು. ಸಿನಿಮಾ ಅಪ್ ಟು ಸ್ಟಾರ್ಟ್ ಟು ಎಂಡು ಒಂದೊಳ್ಳೆ ಕಿಕ್ ಕೊಡುತ್ತೆ, ಕನ್ಫ್ಯೂಷನ್ನ ತರಿಸುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಹೀರೋ ಒಳ್ಳೆಯವನ ಕೆಟ್ಟವನ, ಒಂದು ಕಡೆ ಅವನ್ನ ತುಂಬ ಹೇಟ್ ಮಾಡ್ತೀವಿ, ಇನ್ನೊಂದು ಕಡೆ ಅವನ ಮೇಲೆ ತುಂಬ ಕರುಣೆನ ತೋರಿಸ್ತೀವಿ. ಲಾಸ್ಟಲ್ಲಿ ಅಮಾಯಕ ಏನೋ ಅಂದ್ಕೊತೀವಿ, ಆಮೇಲೆ ಇವನು ಮಗನೇ ಅಲ್ಲ, ಡ್ಯಾಶ್ ಮಗ ಅಂತ ಅನಿಸುತ್ತೆ. ಮಿಥುನ್ ಬಾಲಾಜಿ ರಿಯಲಿ ಎಕ್ಸಲೆಂಟ್ ವರ್ಕು ಅವ್ರದ್ದು ಮಾತ್ರ. ಇನ್ನು ಆಕ್ಟರ್ಸ್ಗಳ ಬಗ್ಗೆ ಮಾತಾಡಬೇಕು ಅಂದರೆ, ಆವಾಗಲೇ ಹೇಳಿದ್ನಲ್ಲ, ಗೋಮತಿ ಶಂಕರು ನಿಜವಾಗ್ಲೂ ಕೂಡ ರೈಟಿಂಗಲ್ಲೂ ಸಖತ್ ಹೆಲ್ಪ್ ಮಾಡಿದ್ರು, ಆ್ಯಕ್ಟಿಂಗಲ್ಲೂ ಕೂಡ ಆ ಒಂದು ಶೇಡ್ಸ್ನ ಸಖತ್ತಾಗೆ ಡೆಲಿವರ್ ಮಾಡಿದ್ದಾರೆ. ಆ ಕ್ಲೈಮ್ಯಾಕ್ಸಲ್ಲೇ ಇರ್ಬೋದು, ಅಥವಾ ಇಂಟರ್ವೆಲ್ ಸೀನ್ಸಲ್ಲೇ ಆಗಿರ್ಬೋದು, ಸ್ಟಾರ್ಟಿಂಗಲ್ಲೇ ಆಗಿರ್ಬೋದು, ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಇನ್ನು ಸ್ಟೀಫನ್ನ ತಂದೆ ತಾಯಿ ಕ್ಯಾರೆಕ್ಟರ್ ಮಾಡಿರೋ ಆ್ಯಕ್ಟರ್ಸು, ಫಸ್ಟೇನೋ ತಂದೆ ಕ್ಯಾರೆಕ್ಟ್ರನ್ನ ತುಂಬ ಹೇಟ್ ಮಾಡ್ತೀವಿ, ತಾಯಿ ಕ್ಯಾರೆಕ್ಟ್ರಿಗೆ ತುಂಬ ಸಿಂಪತಿ ತೋರಿಸ್ತೀವಿ. ಆಮೇಲಿಂದ ಅಯ್ಯಯ್ಯಯ್ಯೋ ತಪ್ಪು ಮಾಡಿಬಿಟ್ವಲ್ಲ, ತಾಯಿ ತಂದೆಗಿಂತ ಬ್ರೂಟಲ್ ಆಗಿದ್ದಾಳೆ ಅನಿಸುತ್ತೆ. ಸೊ ಅಂದರೆ ಒಂಥರ ಕಿಕ್ಕು ಕೊಡುತ್ತೆ. ರೈಟಿಂಗಲ್ಲೇ ಆ ಥರ ಬರ್ಕೊಂಡಿದ್ದಾರೆ, ಅದನ್ನು ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನು ಸ್ಟೀಫನ್ನ ವೈಫಾಗಿ ಆ್ಯಕ್ಟಿಂಗ್ ಮಾಡಿರೋ ಕೃತಿಕಾ, ಅವರು ಕೂಡ ಅವರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಬಟ್ ಆ ಒಂದು ಕ್ಯಾರೆಕ್ಟ್ರು ಸಮ್ ಆಫ್ ಟೈಮಲ್ಲಿ ಬರುತ್ತೆ, ಅಷ್ಟೇನು ಇಂಪಾರ್ಟೆನ್ಸು ಇದೆ ಕ್ಯಾರೆಕ್ಟ್ರಿಗೆ. ಆ ಒಂದು ಸೀರಿಯಲ್ ಕಿಲ್ಲಿಂಗ್ ನಡೆಯೋದಕ್ಕೆ ಮೇನ್ ಕಾರಣನೇ ಇವಳು. ಅದೇನು ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಈ ಒಂದು ಸಿನಿಮಾಗೆ ಮ್ಯೂಸಿಕ್ನ ಕೊಟ್ಟಿರೋದು ರಾಘವ್ ರಾಯನ್. ಡೀಸೆಂಟಾಗಿ ಈ ಒಂದು ಥ್ರಿಲ್ಲರ್ ಮೂವಿಗೆ ಯಾವ ಥರ ಮ್ಯೂಸಿಕ್ ಬೇಕೋ ಆ ಥರ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಸೀಮಾ ಕ್ಯಾರೆಕ್ಟರ್ ಮಾಡಿರೋ ಆ್ಯಕ್ಟರ್ಸು, ಅವರು ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಏನೋ ದೊಡ್ಡ ಬ್ರಿಲಿಯಂಟ್ ಅಂದ್ಕೊತೀವಿ, ಲಾಸ್ಟಲ್ಲಿ ನೋಡಿದಾಗ ನಗು ಬರುತ್ತೆ. ಅಷ್ಟೇ ಅಲ್ಲ, ಮೈಕಲ್ ಕ್ಯಾರೆಕ್ಟರ್ ಮಾಡಿರೋ ಆ್ಯಕ್ಟರ್ಸು ಕೂಡ ಸೇಮ್ ಸಿಚುವೇಶನ್ನೇ. ಬಟ್ ಅವರೇನೋ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಬಟ್ ಆಗೋದಿಲ್ಲ ಸರಿಯಾಗಿ. ಒಟ್ಟಿನಲ್ಲಿ ಹೇಳ್ತೀನಲ್ಲ ಗುರು, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಪ್ರತಿಯೊಬ್ಬರು ಕೂಡ ಆ್ಯಕ್ಟಿಂಗ್ನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ನನಗೆ ಶಾಕಿಂಗ್ ಆಗಿದ್ದ ವಿಷಯ ಏನು ಗೊತ್ತಾ, ಈ ಒಂದು ಸಿನಿಮಾಗೆ IMDbನಲ್ಲಿ 5.5 ರೇಟಿಂಗ್ ಇದೆ. ಅದೇನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಹೇಳ್ತಿದ್ದೀನಲ್ಲ, ನಮ್ಮ ಇಂಡಿಯಾದ ಕನ್ನಡ, ತೆಲುಗು, ತಮಿಳ್, ಹಿಂದಿ ಎಲ್ಲ ಭಾಷೆಯಲ್ಲೂ ಕೂಡ ಸ್ಟ್ರೀಮ್ ಆಗ್ತಾ ಇದೆ. ನಮ್ಮ ಕನ್ನಡದಲ್ಲಿ ಆರಾಮಾಗಿ ನೋಡ್ಬೋದು. ಡಬ್ಬಿಂಗು ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಸಿನಿಮಾ ಇಷ್ಟ ಆಗಬಹುದು ನಿಮಗೆ.
ಇದಾಗಿತ್ತು ನನ್ನ ವಿಡಿಯೋ ಇಲ್ಲಿವರೆಗೂ ನೋಡುತ್ತೀರ ಅಂದರೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿರುತ್ತಲ್ಲ. ಸೊ ಒಂದು ಲೈಕ್ ಹಾಕ್ಕೊಳ್ಳಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ನಾನು ಅಗೇನ್ ಸಿಗ್ತಾ ಇರ್ತೀನಿ. ಬಾಯ್.